ಸೊ ಹೌಡಿ ಹುಡು ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋ ನೀವು ನೋಡಿದ್ರಿ ಎಕ್ಸಾಸ್ಟ್ ಹಾಕಿರೋದನ್ನ. ಸೊ ಎಕ್ಸಾಸ್ಟ್ ಹಾಕಿದ್ಮೇಲೆ ಏರ್ ಫಿಲ್ಟರ್ ಹೆಂಗ್ ಮಿಸ್ ಮಾಡೋದು, ಅದಕ್ಕೆ ಏರ್ ಫಿಲ್ಟರ್ ತರಿಸಿದ್ದೀನಿ. ಈ ಏರ್ ಫಿಲ್ಟರ್ ವೇ ಟು ಸ್ಪೀಡ್ದು. ಮತ್ತೆ ಎಷ್ಟೊಂದು ಜನಕ್ಕೆ ಆಗಲೇ ತುಂಬ ಮೈಂಡಲ್ಲಿ ಓಡ್ತಾ ಇರುತ್ತೆ, BMC ಅಥವಾ ದೊಡ್ಡ ದೊಡ್ಡ KNN ಥರ ಫಿಲ್ಟರ್ ಯಾಕೆ ತರಿಸ್ಲಿಲ್ಲ ಅಂತ. ಸೊ ಅದಕ್ಕೂ ಒಂದು ರೀಸನ್ ಇದೆ ನನ್ನ ಹತ್ರ. ಆಮೇಲೆ ನೋಡಿದ್ದೀರಾ, ಇಲ್ಲಿ ಏರ್ ಬಾಕ್ಸ್ನೆಲ್ಲ ಬಿಚ್ಚಿದ್ದೀನಿ ಫುಲ್. ಇವಾಗ ಇನ್ಸ್ಟಾಲ್ ಮಾಡಬೇಕು. ಸೊ ಬನ್ನಿ ಫಸ್ಟು ವಿಡಿಯೋ ಸ್ಟಾರ್ಟ್ ಮಾಡೋಣ, ಮತ್ತು ಇನ್ಸ್ಟಾಲೇಷನ್ ಹೆಂಗೆ ಮಾಡೋದೆಲ್ಲ ನೋಡೋಣ ಈ ವಿಡಿಯೋದಲ್ಲಿ. ಸೊ ಫಸ್ಟು ನಿಮಗೆ ಏನಕ್ಕೆ ನಾನು ವೇ ಟು ಸ್ಪೀಡ್ ಇದೆ ತರಿಸಿದ್ದು ಅಂತಂದರೆ, ಫಾರ್ ಕಂಪ್ಯಾರಿಸನ್ ನಾನು DNA ಅಂತ ಒಂದು ಬ್ರ್ಯಾಂಡ್ ಇದೆ, ಅದು ರೇಸ್ ಟ್ರ್ಯಾಕಲ್ಲಿ ಏರ್ ಫಿಲ್ಟರ್ಸ್ನ ಪ್ರೊವೈಡ್ ಮಾಡುತ್ತೆ ರೇಸ್ ಬೈಕ್ಸ್ಗಳಿಗೆ. ಸೊ ಅದ್ರದ್ದು ಏರ್ ಫಿಲ್ಟರ್ ಇದೆ, ಅದೇ ಕಾಸ್ಟ್ಲಿಯೆಸ್ಟ್ ಇರೋದು. ಐ ಥಿಂಕ್ BMC ಅರೌಂಡ್ 6.5 7K ಇದ್ರೆ, ಇದು 7.5 8K ತನಕ ಹೋಗುತ್ತೆ DNA ಏರ್ ಫಿಲ್ಟರ್ಸು. ಸೊ ಅದನ್ನೇ ಇನ್ಸ್ಟಾಲ್ ಮಾಡಬೇಕು ಅಂತ ಇದ್ದಿದ್ದು, ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಬೇಕು ನನಗೆ ಅಂತ. ಬಟ್ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ನನಗೆ ಪ್ಯಾರಾಮೀಟರ್ಸಲ್ಲಿ ಇದೇ ಸ್ವಲ್ಪ ಜಾಸ್ತಿ ಅನಿಸ್ತು. ಸೊ ಅದಕ್ಕೂ ಇದಕ್ಕೂ ಯಾವುದು ನನಗೆ ಡಿಫ್ರೆನ್ಸ್ ಯಾವುದ್ರಲ್ಲಿ ಕಾಣಿಸಿದ್ದು ಅಂತಂದರೆ, ಫಸ್ಟ್ ಬಂದು ಇದ್ರ ಮೇಯ್ನ್ ಪರ್ಪಸ್ಸು ಏರ್ ಇಂಟೇಕ್ ಮಾಡುತ್ತಲ್ಲ, ಏರ್ ಇಂಟೇಕಲ್ಲಿ ಎಷ್ಟು ಕೆಪಾಸಿಟಿ, ಎಷ್ಟು CFM ಒಳಗಡೆ ಬಿಡುತ್ತೆ ಏರ್ನ ಅಂದರೆ, ಫಾರ್ ಕಂಪ್ಯಾರಿಸನ್ ನಮಗೆ ಸ್ಟಾಕ್ ಏರ್ ಫಿಲ್ಟರು ಅರೌಂಡ್ 42.40 ಟು ಬಿ ಪ್ರಿಸೈಸ್ CFM ಅಷ್ಟು ಏರ್ ಒಳಗಡೆ ಬಿಡುತ್ತೆ ಇಂಜಿನ್ಗೆ. ಬಟ್ DNA ಬಂದು 60.40 CFM ಅಷ್ಟು ಒಳಗಡೆ ಬರುತ್ತೆ. CFM ಅಂದರೆ ಕ್ಯೂಬಿಕ್ ಫೀಟ್ ಪರ್ ಮಿನಿಟ್ ಅಂತ. ಆಮೇಲೆ ಇದ್ರ ವೇ ಟು ಸ್ಪೀಡ್ ಬಂದರು ನಮಗೆ ಅರೌಂಡ್ ಇದು DNA 60 ಬಿಟ್ಟರೆ ಇದು 65 ಬಿಡುತ್ತೆ. ಸೊ ಮೋರ್ ಏರ್ ಇಂಟೇಕ್ ಮಾಡುತ್ತೆ ನಮಗೆ ಈ ಫಿಲ್ಟರ್ ಬಂದು. ಸೊ ಅದು ಮೋರ್ ಏರ್ ಅಂದರೆ ಮೋರ್ ಪವರ್ ಇರುತ್ತೆ ನಿಮಗೆ, ಮೋರ್ ಥ್ರಾಟಲ್ ರೆಸ್ಪಾನ್ಸ್ ಸಿಗುತ್ತೆ ನಿಮ್ಗೆ ಇದರಲ್ಲಿ. ಆಮೇಲೆ ಎಕ್ಸಾಸ್ಟ್ ನೋಟು ಕೂಡ ಬೇಸಿ ಆಗುತ್ತೆ ಸ್ವಲ್ಪ. ಮತ್ತು ಫಿಲ್ಟ್ರೇಷನ್ ಎಫಿಷಿಯನ್ಸಿಗೆ ಬಂದರೆ, ಸ್ಟಾಕ್ ಏರ್ ಫಿಲ್ಟರು ಮೋಸ್ಟ್ ಎಫಿಷಿಯೆಂಟ್ ಫಿಲ್ಟ್ರೇಷನ್ ಕಂಪೇರ್ ಮಾಡಿದ್ರೆ, ಇದಕ್ಕೆ ಕಂಪೇರ್ ಮಾಡಿದ್ರೆ. ಯಾಕೆಂದರೆ ಸ್ಟಾಕ್ ಏರ್ ಫಿಲ್ಟರ್ ನಮಗೆ ಪೇಪರ್ ಬೇಸ್ಡ್ ಇರುತ್ತೆ, ಇದು ಕಾಟನ್ ಬೇಸ್ಡ್ ಅಥವಾ ಇದು ಪರ್ಟಿಕ್ಯುಲರ್ ಆಗಿ ವೇ ಟು ಸ್ಪೀಡ್ ಅಂತ ಬಂದರೆ ನ್ಯಾನೋ ಫೈಬರ್ ಟೆಕ್ನಾಲಜಿ ಇದು. ಇದ್ರದ್ದೊಂದು ಯೂನಿಕ್ ಫೀಚರ್ ಇದೆ, ಅದನ್ನು ಕೂಡ ಹೇಳ್ತೀನಿ ನಿಮಗೆ ನಾನು. ಸೊ ಇದು ನಮಗೆ ವೇ ಟು ಸ್ಪೀಡ್ ಬಂದು ಅರೌಂಡ್ 99% ಫಿಲ್ಟ್ರೇಷನ್ ಎಫಿಷಿಯನ್ಸಿ ಇವ್ರು ಕ್ಲೇಮ್ ಮಾಡ್ತಾರೆ ವೆಬ್ಸೈಟಲ್ಲಿ. ಬಟ್ DNA ಫಸ್ಟ್ ಹೇಳ್ದಂಗೆ ನಾನು DNA ಅವರು 96 97 ಅಂತ ಕ್ಲೇಮ್ ಮಾಡ್ತಾರೆ. ಸೊ ಅದರಲ್ಲೂ ಏರ್ ಇಂಟೇಕಲ್ಲೂ ಇದು ಮುಂದೆ ಇದೆ, ಮತ್ತು ಫಿಲ್ಟ್ರೇಷನಲ್ಲೂ ಇದೇ ಮುಂದೆ ಇದೆ. ಸೊ ಅದಕ್ಕೆ ನಾನು ಇದನ್ನು ತರಿಸಿದ್ದು. ಆಮೇಲೆ ಇದ್ರದ್ದೊಂದು ಮೇಯ್ನ್ ಯೂನಿಕ್ ಫೀಚರ್ ಏನಂದರೆ, ಇದರಲ್ಲಿರೋ ನ್ಯಾನೋ ಫೈಬರ್ ಟೆಕ್ನಾಲಜಿ ಇರೋದ್ರಿಂದ ಇದನ್ನು ಜಸ್ಟ್ ವಾಶ್ ಮಾಡಿ ಡ್ರೈ ಮಾಡಿ ನೀವು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಬಟ್ ಬೇರೆ BMC ವೇ ಟು ಸ್ಪೀಡ್ ಅಲ್ಲ, BMC KNN ಮತ್ತು DNA ನಾನು ಆಗಲೇ ಹೇಳ್ದಂಗೆ ಅದಾಗಿರ್ಬೋದು, ಯಾವುದೇ ನೀವು ಕಾಟನ್ ಬೇಸ್ಡ್ ಏರ್ ಫಿಲ್ಟರ್ ತೊಗೊಂಡ್ರೂ ವಾಶ್ ಆದಮೇಲೆ ಆಯಿಲ್ ಮಾಡಬೇಕದನ್ನ. ಆಮೇಲೆ ವಾಶ್ ಮಾಡೋಕ್ಕೆ ಅದರದ್ದೇ ಸಪ್ರೇಟ್ ಶಾಂಪೂ ಬರುತ್ತೆ ವಾಶ್ ಮಾಡೋಕ್ಕೂ. ಆ ಶಾಂಪೂಲೇ ನೀವು ವಾಶ್ ಮಾಡಬೇಕು, ಮತ್ತು ವಾಶ್ ಆದಮೇಲೆ ಆಯಿಲು ಕೂಡ ಮಾಡಬೇಕು. ಆಮೇಲೆ ಆಯಿಲ್ ಏನಾದ್ರು ಜಾಸ್ತಿ ಆಯಿತು ಅಂದರೆ ಕಾಟನ್ ಬೇಸ್ಡ್ ಏರ್ ಫಿಲ್ಟರಲ್ಲಿ ಆ ಆಯಿಲು ಜಾಸ್ತಿ ಡಸ್ಟ್ ನೀಟಾಗಿ ಟ್ರ್ಯಾಪ್ ಮಾಡಲ್ಲ ಆಯಿಲ್ ಜಾಸ್ತಿ ಆದರೆ. ಅದ್ರ ಜೊತೆಗೆ ನೀರೇನಾದ್ರು ಬಂದು, ಇಲ್ಲಿ ನೀವು ಇಂಟೆಕ್ ಸ್ನಾರ್ಕಲ್ ಚೇಂಜ್ ಮಾಡಿರ್ತೀರಲ್ಲ, ಸೊ ನೀರೇನಾದ್ರು ಜಾಸ್ತಿ ಬಂದು ಅದ್ರ ಜೊತೆ ಏನಾದ್ರು ಹೋದರೆ ಆಯಿಲ್ ಜೊತೆ ಮಿಕ್ಸ್ ಆಗಿ ವಾಟರು ಕಂಟಾಮಿನೇಟ್ ಆಗೋ ಚಾನ್ಸಸ್ ಇರುತ್ತೆ. ಯಾವ ಚಾನ್ಸು ಇದ್ರಲ್ಲಿ ಆಗಲ್ಲ, ಬರೀ ವಾಶ್ ಮಾಡ್ಬಿಟ್ಟು ಡ್ರೈ ಮಾಡೋದು ಡೈರೆಕ್ಟ್ ಯೂಸ್ ಮಾಡೋದು. ಅದಕ್ಕೋಸ್ಕರ ಈ ಯೂನಿಕ್ ಫೀಚರ್ಗೋಸ್ಕರ ನಾನು ಇದನ್ನು ತರಿಸಿದ್ದು. ಸೊ ಇಷ್ಟಾಗಿತ್ತು ಇದ್ರ ಫುಲ್ಲು ಡೀಟೇಲ್ಸು ನಿಮಗೆ. ಬನ್ನಿ ಇವಾಗ ಇನ್ಸ್ಟಾಲ್ ಮಾಡೋಣ ಡೈರೆಕ್ಟಾಗಿ. ಸೊ ಗೈಸ್, ಏರ್ ಫಿಲ್ಟರ್ನ ತೆಗಿಯೋಕ್ಕೆ ನಾವು ಫಸ್ಟು ಈ ಪ್ಯಾನಲ್ನ ಹೊರಗಡೆ ತೆಗಿಬೇಕು. ಆಮೇಲೆ ಸೀಟ್ದು ಇಲ್ಲೇನು ಪುಲ್ ಮಾಡೋದಿದೆಯಲ್ಲ, ಪುಲ್ ಮಾಡಿ ಸೀಟ್ ತೆಗೆದ್ರೆ ಸೊ ಈ ನಟ್ ಸಿಗುತ್ತೆ ನಮಗೆ. ಈ ನಟ್ನ ರಿಮೂವ್ ಮಾಡಿದ್ರೆ ಈ ಪ್ಯಾನಲ್ ಓಪನ್ ಆಗುತ್ತೆ. ಈ ಪ್ಯಾನಲ್ ಹೋಲ್ಡ್ ಆಗಿರೋದೇ ಇದೊಂದು ನಟ್ಟಿಂದ, ಬೋಲ್ಟಿಂದ. ನಾನು ಎಲ್ಲದಕ್ಕೂ ಬೋಲ್ಟ್ ಕಡೆ ಎಲ್ಲ ನಟ್ ಅಂತ ಇದ್ದೀನಿ, ಒಂದು ಅಭ್ಯಾಸ ಆಗ್ಬಿಟ್ಟೈತೆ. ಇದು 4 mm ಆ್ಯಲನ್ ಕೀಯಿಂದ ಓಪನ್ ಆಗುತ್ತೆ. ಆಮೇಲೆ ಈ ಬೋಲ್ಟ್ನ ನೀವು ಹುಷಾರಾಗಿಡಿ, ಯಾಕೆಂದರೆ ರಿಮೂವ್ ಮಾಡ್ಬೇಕಾದ್ರೆ ಇಲ್ಲಿ ಒಳಗಡೆ ಟೈನಿ ಸ್ಪೇಸ್ ಇದೆಯಲ್ಲ, ಅಲ್ಲೇನಾದ್ರು ಹೋಗ್ಬಿಟ್ರೆ ತೆಗಿಯೋದು ಕಷ್ಟ ಮತ್ತು ಹುಡ್ಕೋದು. ಈ ಬೋಲ್ಟ್ನ ನೀವು ಹುಷಾರಾಗಿ ಇಟ್ಕೊಬೇಕು, ಎಲ್ಲರೂ ಸೇಫಾಗಿ ಎತ್ತಿಡಿ. ಫಸ್ಟು ನಾನು ತರಿಸಿರೋ ಏರ್ ಫಿಲ್ಟರ್ ಅನ್ಬಾಕ್ಸ್ ಮಾಡೋಣ. ನಾನು ಸ್ಪ್ಯಾರಿಫೈಯಿಂದ ತರಿಸಿದ್ದು. ಇದು ವಿತ್ ಸ್ಟೇಜ್ 2 ಇಂಟೆಕ್ ಸ್ನಾರ್ಕಲ್ಲು ಕೂಡ ಇದೆ. ಇದು ಮೇನ್ ಏರ್ ಫಿಲ್ಟರ್ ನಮ್ಮದು, ಮತ್ತು ಇದು ಸ್ಟೇಜ್ 2 ಇಂಟೆಕ್ ಸ್ನಾರ್ಕಲ್ಲು. ಇಷ್ಟೇ ಪ್ಯಾಕೇಜಲ್ಲಿ ಇನ್ನೇನೂ ಇಲ್ಲ. ಇದನ್ನು ಸೈಡ್ಗಿಡೋಣ. ಗೈಸ್, ಇನ್ಸ್ಟಾಲ್ ಮಾಡೋದೇನಿಲ್ಲ, ಸ್ಟಾಕ್ ಏರ್ ಫಿಲ್ಟರ್ ತೆಗೆದಾದ್ಮೇಲೆ ಹೊರಗಡೆಗೆ ಡೈರೆಕ್ಟ್ ಪ್ಲಗ್ ಆ್ಯಂಡ್ ಪ್ಲೇ. ಇದು ನೋಡಿ, ಡೈರೆಕ್ಟ್ ಫಿಟ್ ಆಗುತ್ತೆ ಇಷ್ಟೇ. ಆಮೇಲೆ ಇಂಟೆಕ್ ಸ್ನಾರ್ಕಲ್ ಕೂಡ ಕೊಟ್ಟಿದ್ದಾರೆ ಬಾಕ್ಸಲ್ಲಿ, ನೀವು ನೋಡ್ದಂಗೆ. ಸ್ಟಾಕ್ ಇಂಟೆಕ್ ಸ್ನಾರ್ಕಲ್ ಹೆಂಗಿತ್ತು ಅಂದರೆ, ಇಷ್ಟು ಫುಲ್ ಕ್ಲೋಸ್ ಆಗಿ ಬರೀ ಇಲ್ಲಿಂದ ಮಾತ್ರ ಏರ್ ಹೋಗಂಗಿತ್ತು. ಇಲ್ಲಿ 2 ಹೋಲ್ ಇತ್ತು ಏರ್ ಒಳಗಡೆ ಇಂಟೇಕ್ ಆಗೋಕ್ಕೆ. ಬಟ್ ಇದು ನೋಡಿ, ಹಿಂಗೆ ಕುತ್ಕೊಂಡ್ರೆ ಇಷ್ಟು ಫುಲ್ಲು ಏರ್ ಗ್ಯಾಪ್ ಇರುತ್ತೆ ನಿಮಗೆ. ಇಲ್ಲಿ ಪ್ಯಾನಲ್ ಬಂದರೆ ಇಲ್ಲಿಂದ ಆಮೇಲೆ ಎಲ್ಲ ಕಡೆಯಿಂದನೂ ಏರ್ ಹೋಗ್ಬೋದು. ಸೊ ಇದು ಸ್ಟೇಜ್ 2 ಇಂಟೆಕ್ ಸ್ನಾರ್ಕಲ್ ಕಿಟ್ಟು. ಸೊ ಇಷ್ಟು ಟೈಟ್ ಮಾಡಿ, ಫುಲ್ಲು ಜಾಸ್ತಿ ಓವರ್ ಟೈಟ್ ಮಾಡೋಕೆ ಹೋಗಬೇಡಿ, ಒಳಗಡೆ ಥ್ರೆಡ್ಡಿಂಗ್ ಕಟ್ ಆಗುತ್ತೆ.
ಸ್ನಗ್ ಫಿಟ್ ಮಾಡಿದ್ರೆ ಸಾಕು. ಇಷ್ಟು ಟೈಟ್ ಮಾಡಿಬಿಟ್ಟು ಮೇಲ್ಗಡೆ ಪ್ಯಾನಲ್ ಹಾಕ್ಬಿಡೋದು ಅಷ್ಟೇ. ಪ್ಯಾನಲ್ ಹಾಕಾದ್ಮೇಲೆ ನೀವೇನು ಬೋಲ್ಟ್ನ ಬಿಚ್ಚಿಟ್ಟಿದ್ರಿ ಇಲ್ಲಿ ಮೇಲ್ಗಡೆದು ಅದನ್ನು ಹಂಗೆ ಕ್ಲೀನಾಗಿ ಇನ್ಸರ್ಟ್ ಮಾಡಿಬಿಡಿ. ಇನ್ಸರ್ಟ್ ಮಾಡ್ಬೇಕಾದ್ರೂ ಕೇರ್ಫುಲ್ಲಾಗಿರಿ, ನೀಟಾಗಿ ಒಂದೊಂದ್ಸತಿ ಕೂರ್ದೇ ಒಳಗಡೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಸೊ ಇಷ್ಟೇ, ಹಾಕಾದ್ಮೇಲೆ ಎಲ್ಲ ಮುಗೀತು ನಮ್ದು ಏರ್ ಫಿಲ್ಟ್ರ್ ಕೆಲಸ. ಇದೊಂದೇ ಈಸಿಯೆಸ್ಟ್ ಪರ್ಫಾರ್ಮೆನ್ಸ್ ಮೋಡು ನಮ್ಮ ಗಾಡಿಗೆ ಮಾಡೋಕ್ಕಾಗೋದು. ನಾವು ಓನಾಗಿ ಮಾಡ್ಕೊಬೋದು, ಯಾವುದೂ ಮೆಕ್ಯಾನಿಕ್ ಇಲ್ಲದೆ, ಹೆಲ್ಪ್ ಇಲ್ಲದೆ. ಸೊ ಗೈಸ್, ಏರ್ ಫಿಲ್ಟ್ರೆಲ್ಲ ಇನ್ಸ್ಟಾಲ್ ಮಾಡಾಯಿತು. ಇವಾಗ ಗಾಡಿ ಸೌಂಡು ಬೇಸಿ ಆಗಬೇಕು ನಮಗೆ. ಥಿಯೋರಿಟಿಕಲಾಗಿ ಹೋದರೆ ಪ್ರಾಕ್ಟಿಕಲಾಗಿ ಆಗಿದೆ ಇಲ್ವೋ ಚೆಕ್ ಮಾಡೋಣ. ಇವಾಗ ಸ್ಟಾರ್ಟ್ ಮಾಡಿ. ಐಡಲಲ್ಲೇ ಆ್ಯಕ್ಚುಲಿ ಬೇಸ್ ಇಂಪ್ರೂವ್ ಆಗಿದೆ, ನಂಗೆ ಫೀಲ್ ಆಗ್ತಾ ಇದೆ. ಬಟ್ ಕ್ಯಾಮ್ರಾದಲ್ಲಿ ಇದು ಅಷ್ಟು ನೋಟಿಸ್ ಆಗಲ್ಲ. ಹೆವಿ ಲೌಡ್ ಐತೆ ಮಾತ್ರ ಸೌಂಡು. ಈ ಸೌಂಡಲ್ಲಿ ನಾವು ಕಾನ್ಸ್ಟೆಂಟ್ ಆಗಿ ಸಿಟಿಲೆಲ್ಲ ಓಡಾಡಿದ್ರೆ ಸಿಟಿಲಿ ಏನು ಅಷ್ಟೊಂದು ಇಂಪ್ಯಾಕ್ಟ್ ಬರಲ್ಲ. ಬಟ್ ಹೈವೇಲಿ ಓಡಾಡಿದ್ರೆ ಗ್ಯಾರಂಟಿ ನಮ್ಮ ಹಿಯರಿಂಗ್ ಲಾಸ್ ಆಗುತ್ತೆ ಓವರ್ ದ ಟೈಮು. ಅಷ್ಟು ಲೌಡ್ ಇದೆ ಸ್ಟಾಕ್ ಏರ್ ಫಿಲ್ಟರ್ ಕಂಪೇರ್ ಮಾಡಿದ್ರೆ. ಆ್ಯಕ್ಚುಲಿ ನಿಮಗೆ ನೋಟಿಸಬಲ್ ಡಿಫ್ರೆನ್ಸ್ ಕಾಣಿಸುತ್ತೆ, ಐ ಮೀನ್ ಕೇಳಿಸುತ್ತೆ. ಸೊ ಬನ್ನಿ ಒಂದು ಶಾರ್ಟ್ ಸ್ಪಿನ್ ಹಾಕೊಂಬಂಬಿಡೋಣ ಇವಾಗ. ಥ್ರಾಟಲ್ ರೆಸ್ಪಾನ್ಸ್ ಹೆಂಗಿದೆ, ಬೇಸ್ ಹೆಂಗಿದೆ, ಆಮೇಲೆ ಮೇಯ್ನು ನಮ್ಮ ಪಾಪ್ಸು ಅದು ಯಾವ ಥರ ಬರುತ್ತೆ ಅಂತ ಕೇಳಿಸ್ಕೊಬೇಕು ಇವಾಗ. ಸೊ ಥ್ರಾಟಲ್ ರೆಸ್ಪಾನ್ಸು ಇನಿಷಿಯಲಿ ನಂಗೆ ಫೀಲ್ ಆಗ್ತಿದೆ, ಆಗಲೇ ಡಿಫ್ರೆನ್ಸು, ನೋಟಿಸಬಲ್ ಡಿಫ್ರೆನ್ಸ್ ಇದೆ ನೋಡಿ. ಪಾಪ್ಸು ನಿಮ್ಗೆ ಕೇಳಿಸ್ತಿರ್ಬೋದು. ಯಾವ ಕ್ಯಾಮ್ರಾನು ಜಸ್ಟಿಫೈ ಮಾಡೋಕ್ಕಾಗಲ್ಲ, ಇಂಪರ್ಸನ್ ಫೀಲ್ ಮಾಡ್ಬೇಕು ನೀವು. ಬಟ್ ಪಾಪ್ಸು ನೆಕ್ಸ್ಟ್ ಲೆವೆಲ್ ಇದೆ. ಬೇಸು ಮತ್ತು ಲೌಡ್ನೆಸ್ ಎಲ್ಲ ಇನ್ಕ್ರೀಸ್ ಆಗಿದೆ ಸ್ವಲ್ಪ, ನೋಟಿಸಬಲ್ ಡಿಫ್ರೆನ್ಸು ಸ್ವಲ್ಪ ಅಂದರೆ. ಥ್ರಾಟಲ್ ರೆಸ್ಪಾನ್ಸ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಸ್ಟಾಕ್ ಏರ್ ಫಿಲ್ಟ್ರಿಗಿಂತ ತುಂಬ ನೋಟಿಸಬಲ್ ಡಿಫ್ರೆನ್ಸ್ ಇದೆ. ಥ್ರಾಟಲ್ ಕೊಟ್ಟ ತಕ್ಷಣ ಇನ್ಸ್ಟೆಂಟ್ ಪಿಕಪ್ ಎತ್ಕೋತಾ ಇದೆ ಗಾಡಿ ನೋಡಿ. ಯಾವ ಗೇರು ಏನು ಅಂತ ನೋಡ್ತಿಲ್ಲ. ನೋಡಿ, ಕೊಟ್ಟ ತಕ್ಷಣ ಸಡನ್ನಾಗಿ ಎತ್ಕೊತಾ ಇದೆ. ಡೌನ್ ಶಿಫ್ಟ್ ಮಾಡಕ್ಕೆ ಮಾತ್ರ ಒಳ್ಳೆ ಮಜಾ ಬರುತ್ತೆ ಇವಾಗ. ಅಲ್ಲಿ ಬರ್ತಾಯಿರೋ ಪಾಪ್ಸ್ಗೂ ಮತ್ತು ಸೌಂಡ್ಗೂ. ಸೊ ಈ ಏರ್ ಫಿಲ್ಟ್ರು ನನಗೆ ಒಂದು ವರ್ತ್ ಇನ್ವೆಸ್ಟ್ಮೆಂಟ್ ಅಂತ ಅನಿಸ್ತು. ಯಾಕೆಂದರೆ ಇರೋದು CFM ಜಾಸ್ತಿ ಇದೆ ಮತ್ತು ಈ ಫಿಲ್ಟ್ರೇಷನ್ ಎಫಿಷಿಯನ್ಸಿನೂ ಜಾಸ್ತಿ ಇದೆ ಕಂಪೇರ್ ಟು ಅದರ್ ಬ್ರ್ಯಾಂಡ್ಸ್. ಆ್ಯಂಡ್ ಇದ್ರ ಪ್ರೈಸ್ ಕೂಡ ನನಗೆ ತುಂಬ ಅಷ್ಟೊಂದೇನು ಜಾಸ್ತಿ ಅಂತ ಅನಿಸ್ಲಿಲ್ಲ. ಆಮೇಲೆ ಮೇಯ್ನಾಗಿದು ಒಂದು ಮೇಕ್ ಇನ್ ಇಂಡಿಯಾ ಬ್ರ್ಯಾಂಡು. ಸೊ ಇದೊಂದು ನನಗೆ ವರ್ತ್ ಇನ್ವೆಸ್ಟ್ಮೆಂಟ್ ಅಂತ ಅನಿಸ್ತು. ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋಲಿ.